ರಾಗಿ ಕರ್ನಾಟಕದ ಪ್ರಮುಖ ಆಹಾರ ಧಾನ್ಯಗಳಲ್ಲಿ ಒಂದಾಗಿದೆ. ಇದು ನಮ್ಮ ರೈತರ ಜೀವನದ ಭಾಗವಾಗಿದ್ದು, ವಿಶೇಷವಾಗಿ ಒಣ ಪ್ರದೇಶಗಳಲ್ಲಿ ಬೆಳೆಯುವ ಅತ್ಯಂತ ಸಹನಶೀಲ ಬೆಳೆ. ರಾಗಿ ಬೆಳೆಯುವ ಪ್ರಕ್ರಿಯೆಯಲ್ಲಿ ಕೊಯ್ಲು ಅತ್ಯಂತ ಮಹತ್ವದ ಹಂತದ್ದಾಗಿದ್ದು, ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ವಿಧಾನದಲ್ಲಿ ಕೊಯ್ಲು ಮಾಡಿದರೆ ಉತ್ತಮ ಗುಣಮಟ್ಟದ ಧಾನ್ಯ ಹಾಗೂ ಉತ್ತಮ ಆದಾಯ ಪಡೆಯಬಹುದು. ರಾಗಿ ಕೊಯ್ಲು ಎಂಬುದು ಕೇವಲ ಬೆಳೆ ಕತ್ತರಿಸುವ ಕೆಲಸವಲ್ಲ, ಅದು ರೈತನ ಶ್ರಮದ ಫಲವನ್ನು ಸಂಗ್ರಹಿಸುವ ಪವಿತ್ರ ಕಾರ್ಯವೆಂದೇ ಹೇಳಬಹುದು. ರಾಗಿ ಬೆಳೆ ಸಾಮಾನ್ಯವಾಗಿ ಬಿತ್ತನೆಯ ನಂತರ ಸುಮಾರು 100ರಿಂದ 120 ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತದೆ. ರಾಗಿ ಕೊಯ್ಲಿಗೆ ಸಿದ್ಧವಾಗಿದೆ ಎಂಬುದನ್ನು ಗುರುತಿಸುವುದು ಬಹಳ ಮುಖ್ಯ. ಬೆಳೆಯ ಕಾಳುಗಳು ಗಟ್ಟಿ ಆಗಿರುವುದು, ರಾಗಿ ತೊಟ್ಟಿನ ಬಣ್ಣ ಹಸಿರಿನಿಂದ ಕಂದು ಅಥವಾ ಹಳದಿ ಬಣ್ಣಕ್ಕೆ ತಿರುಗಿರುವುದು, ಕಾಳುಗಳನ್ನು ಒತ್ತಿದಾಗ ಗಟ್ಟಿತನ ಕಾಣಿಸುವುದು ಇವೆಲ್ಲವೂ ಕೊಯ್ಲಿನ ಸೂಚನೆಗಳಾಗಿವೆ. ಸರಿಯಾದ ಸಮಯಕ್ಕಿಂತ ಮುಂಚೆ ಕೊಯ್ಲು ಮಾಡಿದರೆ ಧಾನ್ಯ ಸಂಪೂರ್ಣವಾಗಿ ಬೆಳೆದಿರದು. ತಡವಾದರೆ ಕಾಳುಗಳು ಜಾರಿ ಬೀಳುವ ಅಪಾಯವಿರುತ್ತದೆ. ರಾಗಿ ಕೊಯ್ಲು ಸಾಮಾನ್ಯವಾಗಿ ಕೈಯಿಂದಲೇ ಮಾಡಲಾಗುತ್ತದೆ. ರೈತರು ಅಥವಾ ಕಾರ್ಮಿಕರು ಕತ್ತಿಯನ್ನು ಅಥವಾ ಕುಡುಗೋಲನ್ನು ಬಳಸಿ ರಾಗಿ ತೊಟ್ಟನ್ನು ನೆಲದ ಸಮೀಪದಲ್ಲಿ ಕತ್ತರಿಸುತ್ತಾರೆ. ಕೆಲವೆಡೆ ಸಣ್ಣ ಯಂತ್ರಗಳನ್ನು ಬಳಸಲಾಗುತ್ತದೆ. ಕೈಯಿಂದ ಕೊಯ್ಲು ಮಾಡುವಾಗ ಬೆಳೆ ಹಾನಿಯಾಗದಂತೆ ಜಾಗ್ರತೆ ವಹಿಸಲಾಗುತ್ತದೆ. ರಾಗಿ ತೊಟ್ಟನ್ನು ಗುಂಪುಗಳಾಗಿ ಕಟ್ಟಿಹಾಕಿ ಹೊಲದಲ್ಲೇ ಕೆಲವು ದಿನ ಒಣಗಲು ಬಿಡಲಾಗುತ್ತದೆ. ಇದರಿಂದ ತೇವಾಂಶ ಕಡಿಮೆಯಾಗುತ್ತದೆ ಮತ್ತು ಕಾಳುಗಳ ಗುಣಮಟ್ಟ ಉತ್ತಮವಾಗುತ್ತದೆ. ಕೊಯ್ಲಿನ ನಂತರದ ಹಂತವೇನೆಂದರೆ ರಾಗಿ ಒಣಗಿಸುವ ಪ್ರಕ್ರಿಯೆ. ಕತ್ತರಿಸಿದ ರಾಗಿ ತೊಟ್ಟನ್ನು ಹೊಲದಲ್ಲೇ ಅಥವಾ ಮನೆ ಆವರಣದಲ್ಲಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಲಾಗುತ್ತದೆ. ಸರಿಯಾಗಿ ಒಣಗಿಸದಿದ್ದರೆ ಕಾಳುಗಳಲ್ಲಿ ಹುಳು, ಶಿಲೀಂಧ್ರಗಳು ಬೆಳೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಒಣಗಿಸುವ ಪ್ರಕ್ರಿಯೆ ರಾಗಿ ಸಂಗ್ರಹಣೆಯ ಗುಣಮಟ್ಟವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ. ಸಾಮಾನ್ಯವಾಗಿ 7ರಿಂದ 10 ದಿನಗಳವರೆಗೆ ಒಣಗಿಸಲಾಗುತ್ತದೆ. ಒಣಗಿಸಿದ ನಂತರ ರಾಗಿಯ ಕಾಳು ಬೇರ್ಪಡಿಸುವ ಪ್ರಕ್ರಿಯೆ ಆರಂಭವಾಗುತ್ತದೆ. ಈ ಹಂತವನ್ನು ಮರಳಿಸುವುದು ಅಥವಾ ಒಡೆದು ಕಾಳು ತೆಗೆಯುವುದು ಎಂದು ಕರೆಯುತ್ತಾರೆ. ಹಳೆಯ ಕಾಲದಲ್ಲಿ ಎತ್ತುಗಳಿಂದ ತುಳಿಸುವ ಮೂಲಕ ಅಥವಾ ಮರದ ದೊಣ್ಣೆಯಿಂದ ಹೊಡೆದು ಕಾಳುಗಳನ್ನು ಬೇರ್ಪಡಿಸುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ರಾಗಿ ಥ್ರೆಷರ್ ಯಂತ್ರಗಳನ್ನು ಬಳಸಲಾಗುತ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಮಾಣದ ಧಾನ್ಯ ಪಡೆಯಲು ಸಾಧ್ಯವಾಗುತ್ತದೆ. ಕಾಳು ಬೇರ್ಪಡಿಸಿದ ನಂತರ ರಾಗಿಯನ್ನು ಶುದ್ಧೀಕರಿಸುವುದು ಅತ್ಯಂತ ಅಗತ್ಯ. ಮಣ್ಣು, ಹುಲ್ಲು, ಒಣ ತೊಟ್ಟುಗಳ ತುಂಡುಗಳನ್ನು ತೆಗೆದುಹಾಕಿ ಶುದ್ಧ ಧಾನ್ಯವನ್ನು ಪಡೆಯಲಾಗುತ್ತದೆ. ಇದಕ್ಕಾಗಿ ಗಾಳಿಗೆ ತೂರುವುದು ಅಥವಾ ಜರಡಿ ಬಳಸುವುದು ಸಾಮಾನ್ಯ ವಿಧಾನ. ಶುದ್ಧೀಕರಣ ಮಾಡಿದ ರಾಗಿ ಹೆಚ್ಚು ದಿನಗಳವರೆಗೆ ಸುರಕ್ಷಿತವಾಗಿ ಸಂಗ್ರಹಿಸಬಹುದು. ರಾಗಿ ಕೊಯ್ಲಿನ ನಂತರ ಸಂಗ್ರಹಣೆಯ ಹಂತ ಬರುತ್ತದೆ. ರಾಗಿಯನ್ನು ಸಂಪೂರ್ಣವಾಗಿ ಒಣಗಿಸಿ ತೇವಾಂಶ ರಹಿತವಾಗಿರುವ ಜಾಗದಲ್ಲಿ ಸಂಗ್ರಹಿಸಬೇಕು. ಮಣ್ಣಿನ ಪಾತ್ರೆಗಳು, ಗೋದಾಮುಗಳು ಅಥವಾ ಗೋಣಿ ಚೀಲಗಳಲ್ಲಿ ರಾಗಿಯನ್ನು ಇಡಲಾಗುತ್ತದೆ. ಕೆಲ ರೈತರು ಕೀಟಗಳಿಂದ ರಕ್ಷಿಸಲು ನೈಸರ್ಗಿಕ ವಿಧಾನವನ್ನು ಬಳಸುತ್ತಾರೆ. ಸರಿಯಾದ ಸಂಗ್ರಹಣೆ ಮಾಡಿದರೆ ರಾಗಿಯನ್ನು ವರ್ಷಗಳವರೆಗೆ ಉಪಯೋಗಿಸಬಹುದು. ರಾಗಿ ಕೊಯ್ಲಿನ ಮಹತ್ವವನ್ನು ನೋಡಿದರೆ ಇದು ರೈತರ ಆರ್ಥಿಕ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದೆ. ಉತ್ತಮ ಕೊಯ್ಲು ಬಂದರೆ ರೈತರಿಗೆ ಉತ್ತಮ ಆದಾಯ ಸಿಗುತ್ತದೆ. ಜೊತೆಗೆ ರಾಗಿ ಆರೋಗ್ಯಕರ ಆಹಾರವಾಗಿದ್ದು ಮಧುಮೇಹ ರೋಗಿಗಳಿಗೆ, ಮಕ್ಕಳಿಗೆ, ಹಿರಿಯರಿಗೆ ಬಹಳ ಉಪಯುಕ್ತವಾಗಿದೆ. ಆದ್ದರಿಂದ ರಾಗಿ ಕೊಯ್ಲು ಕೇವಲ ಕೃಷಿ ಕಾರ್ಯವಲ್ಲ, ಅದು ಸಮಾಜದ ಆರೋಗ್ಯ ಮತ್ತು ಆರ್ಥಿಕ ಸ್ಥಿರತೆಗೆ ಸಹಕಾರಿಯಾಗುತ್ತದೆ.
ಇಂದಿನ ಕಾಲದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ರಾಗಿ ಕೊಯ್ಲನ್ನು ಇನ್ನಷ್ಟು ಸುಲಭ ಮತ್ತು ಲಾಭದಾಯಕವಾಗಿಸಬಹುದು. ಯಂತ್ರೋಪಕರಣಗಳು, ಉತ್ತಮ ಸಂಗ್ರಹಣಾ ವಿಧಾನಗಳು ಮತ್ತು ಮಾರುಕಟ್ಟೆ ಮಾಹಿತಿ ರೈತರಿಗೆ ದೊಡ್ಡ ಸಹಾಯಕವಾಗುತ್ತದೆ. ಹೀಗಾಗಿ ರಾಗಿ ಕೊಯ್ಲು ನಮ್ಮ ಸಂಪ್ರದಾಯ, ಶ್ರಮ ಮತ್ತು ವಿಜ್ಞಾನಗಳ ಸಮನ್ವಯದ ಪ್ರತೀಕವಾಗಿದೆ. ಇದಿಷ್ಟು ರಾಗಿ ಕೊಯ್ಲಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.